ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಒಂದ್ ವಿಡಿಯೋ ನೋಡಿದೆ, ಯೂಟ್ಯೂಬ್ ಅಲ್ಲಿ ದುಡ್ಡಿದೆ ಅಂತ ಇವತ್ತೇ ಬಂದ್ಬಿಟ್ರೆ ನಾಳೆಯಿಂದ ಕಾಸು ಬರಲ್ಲ, ಯು ನೀಡ್ ಟು ಬಿ ಇದು. ಎಷ್ಟೋ ಜನಕ್ಕೆ ಅದು ಮಿಸ್ಕನ್ಸೆಪ್ಷನ್ ಇದೆ. ಅಂದ್ರೆ ನಮ್ ಫ್ಯಾಮಿಲಿಗೆ ಬೇಸಿಕಲಿ ನಮ್ಮ ಅಪ್ಪ ಅಮ್ಮನ್ ನಾನು ಏನೋ ಸ್ಯಾಲ್ರಿ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಅಂದ್ರೆ ತಿಂಗಳಿಗೆ ಇಷ್ಟು ಬರುತ್ತೆ ಅನ್ನೋ ತರ. ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಇಲ್ಲ ಅಷ್ಟು ಬರಲ್ಲ ಈಗ ಇನ್ನೊಂದು ಏನಂದ್ರೆ ಇವಾಗ ಎಷ್ಟು ಬರ್ತಿದೆ, ಈ ತಿಂಗಳು ಎಷ್ಟು ಬರ್ತಿದೆ. ಸೊ ದಟ್ಸ್ ಬಿಕಮ್ ಇದು. ಅಂಡ್ ಆ ಗ್ರಾಫ್ ಅಂತೂ ಮೇಲೆ ಕೆಳಗಡೆ, ತುಂಬಾ ಕೆಳಗಡೆ, ಇನ್ನ ಕೆಳಗಡೆ ಹೋಗುತ್ತೆ. ಸೊ ಈಗ ಒಬ್ರು ಯೂಟ್ಯೂಬ್ ಸ್ಟಾರ್ಟ್ ಬಿಕಾಸ್ ಯು ಹ್ಯಾವ್ ಬೀನ್ ಡೂಯಿಂಗ್ ಕಾಂಟೆಂಟ್ ಸಿನ್ಸ್ ವೆರಿ ಲಾಂಗ್ ಅಂಡ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ತಿರೋದ್ರಿಂದ ನಂಗೆ 2 ಇನ್ಸೈಟ್ ಬೇಕು. ಒಂದು, ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಯಾವ್ದ್ರಲ್ಲಿ ಚೆನ್ನಾಗಿ ವರ್ಕ್ ಆಗ್ತಿದೆ, ಯಾವ್ದ್ರಲ್ಲಿ ಚಾನಲ್ ಪೊಟೆನ್ಶಿಯಲ್ ಇದೆ. ಅಂಡ್ ಓಕೆ ಹೇಳಿ. ದ ಸೆಕೆಂಡ್ ಥಿಂಗ್ ಇಸ್, ಒಬ್ಬ ಮನುಷ್ಯ ಮಾಡ್ಬೇಕು ಅಂತಂದ್ರೆ, ಇವತ್ತಿನ ಶುರು ಮಾಡ್ಬೇಕು ಅಂದ್ರೆ, ವಾಟ್ ಇಸ್ ದ ಒನ್ ಥಿಂಗ್ ಈ ಶುಡ್ ವೇಟ್ ಟಿಲ್ ಓಕೆ ಗುರು ಒಂದು ಸಬ್ಸ್ಟಾನ್ಷಿಯಲ್ ಕಾಸು ಬರೋವರೆಗೂ. ಯಾಕಂದ್ರೆ ಎಷ್ಟೋ ಜನ ಏನ್ ಗೊತ್ತಾ, ಫೈರ್ ಮಾಡ್ತಿದ್ದಾರೆ ಕಂಪ್ನಿಲಿ ಅಂದ್ರೆ ನಾಳೆ ದಿನ ಕಾಂಟೆಂಟ್ ಮಾಡ್ಬಿಡ್ತೀನಿ, ನನಗೆ ಕಾಂಟೆಂಟ್ ಅಲ್ಲಿ ಕಾಸು ಬರುತ್ತೆ ಅಂತ ಸುಮಾರು ಮೈಂಡ್ ಸೆಟ್ ಇದೆ. ನಾನೇ ಮಾತಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ಸೇ ಸುಮಾರು ಜನ ಹೇಳಿದ್ದಾರೆ, ಹಂಗಲ್ಲ ಗುರು, ದರ್ ಇಸ್ ಅ ಡಿಫ್ರೆಂಟ್ ವರ್ಡ್ ಇಲ್ಲಿ, ಸುಮ್ನೆ ಬಿದ್ಬಿಟ್ಟು ಆಮೇಲೆ ಇನ್ನ ಜಾಸ್ತಿ ಏಟ್ ಮಾಡ್ಕೋಬೇಡಿ ಅಂತ ನಾನು. ಓಕೆ, ಸೊ ಫಸ್ಟ್ ಆಫ್ ಆಲ್ ಬ್ರೋ, ಕನ್ನಡ ಇಸ್ ಮೈ ಪ್ರೈಮರಿ. ಕನ್ನಡನೇ ಚೆನ್ನಾಗುತ್ತೆ, ಬೇರೆಲ್ಲ ಆಗ್ತಾ ಇದೆ, ಬಟ್ ದೆನ್ ಕನ್ನಡ ಇಸ್ ಮೈ ಪ್ರೈಮ್ ಫೋಕಸ್. ಬಿಕಾಸ್ ನಾನು ಬೆಂಗಳೂರಲ್ಲಿ ಇರೋದಲ್ಲ, ಸೊ ಇಲ್ಲೇ ಆಫೀಸ್ ಬಿಲ್ಡ್ ಮಾಡೋದು. ಅದು ನಾನು ನನ್ನ ಟೀಮ್ ನನ್ನ ಹತ್ರ ಇರಬೇಕು ಅಂತ ಇಷ್ಟಪಡ್ತೀನಿ. ಸೊ ಅದು ಓಕೆ. ಸೊ ಕನ್ನಡ ಇಸ್ ದ ಪ್ರೈಮ್ ಫೋಕಸ್. ಓಕೆ, ಕನ್ನಡ ಅಲ್ಲೇ ತುಂಬಾ ಮಾರ್ಕೆಟ್ ಇದೆ, ಯಾವುದೇ ಇಂಡಸ್ಟ್ರಿ ಆಗಲಿ. ಎರಡನೇ ಕ್ವಶನ್ ನೀವು ಕೇಳ್ತಾ ಇರೋದು ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಬಗ್ಗೆ, ದುಡ್ಡು. ನಾನು ಆ ವಿಡಿಯೋ ಬಗ್ಗೆ ಹೇಳ್ತೀನಿ ಬ್ರೋ. ನಾನು ಆ ವಿಡಿಯೋ ಬಗ್ಗೆ ಯಾಕೆ ಹೇಳಿದೆ ಅಂದ್ರೆ, my whole intention of that video is making 1 lakh, 2 lakh, 3 lakh, 50,000, 60,000 or 5 lakh is not my goal, bro. When I told ಅದ್ರಲ್ಲಿ ದುಡ್ಡಿಲ್ಲ, ನಿಮ್ ಗೋಲ್ 1 ಲಕ್ಷ ಮಾಡೋದಾದ್ರೆ ನೀವು ಯಾರು 1 ಲಕ್ಷ ಎಲ್ಲರೂ ಐ ಮೀನ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್ ಡ್ರೀಮ್ ಬಿಗರ್. ಓಕೆ, ಡ್ರೀಮ್ ಬಿಗರ್ ಅಂದ್ರೆ ತಿಂಗಳಿಗೊಂದು 10 ಲಕ್ಷ ಮಾಡೋದು, ತಿಂಗಳಿಗೊಂದು 15 ಲಕ್ಷ ಮಾಡೋದು, ತಿಂಗಳಿಗೊಂದು 50 ಲಕ್ಷ ಮಾಡೋದು, ತಿಂಗಳಿಗೊಂದು 40 ಲಕ್ಷ ಮಾಡೋದು, 60 ಲಕ್ಷ ಮಾಡೋದು, ರೈಟ್? ಬಿಗ್ ಗೋಲ್ಸ್. ಸೊ ಯು ಕ್ಯಾನ್ 50,000 60,000 ಎಲ್ಲ ಸ್ವಲ್ಪ ಮೇಹನತ್ ಮಾಡಿ ನೀವು ಯೂಟ್ಯೂಬ್ ಅಲ್ಲಿ ಮಾಡ್ಬೋದು. ಕರೆಕ್ಟ್. ಬಟ್ 50,000 60,000 ಏನ್ ಮಾಡ್ಕೊಳ್ತೀರಾ? ನೀವು ತಿಂತೀರಾ, ಮನೆಯವ್ರಿಗೆ ಕೊಡ್ತೀರಾ. ಯು ಗೆಟ್ ಮೈ ಪಾಯಿಂಟ್. ಯಾರು ಇದನ್ನ ಫುಲ್ ಟೈಮ್ ಕರಿಯರ್, ಅದರ ಬದಲು ನೀವು ಒಂದು ಸ್ಕಿಲ್ ನ ಡೆವಲಪ್ ಮಾಡ್ಕೊಂಡ್ರೆ, ಆ ಸ್ಕಿಲ್ ಇಂದ ನೀವು ಇನ್ನೂ ಗ್ರೋ ಆಗ್ಬೋದು. ಅಂದ್ರೆ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡೋ ಬದಲು ಇಫ್ ಯು ಹ್ಯಾವ್ ಅ ಸ್ಕಿಲ್, ಅದನ್ನ ಕಾಂಟೆಂಟ್ ಮಾಡಿ, ಸ್ಕಿಲ್ ಅನ್ನ. ನಿಮ್ಗೆ ಅರ್ಥ ಆಯ್ತಾ? ದಟ್ ವಾಸ್ ಮೈ ಹೋಲ್ ಇಂಟೆನ್ಷನ್ ದರ್. ಒನ್, ವ್ಯಾಲ್ಯೂ ಆಡೆಡ್ ಕಾಂಟೆಂಟ್, ರೈಟ್? ಒನ್. ಸೆಕೆಂಡ್ ಥಿಂಗ್, ವೆನ್ ಯು ಟಾಕ್ ಅಬೌಟ್ ಯೂಟ್ಯೂಬ್ ಅಲ್ಲಿ ಯಾವ ತನಕ ನೀವು ಕಂಪ್ಲೀಟ್ ಯೂಟ್ಯೂಬರ್ ಆಗ್ಬೇಕು ಅಂದ್ರೆ, ನನ್ನ ಲೆವೆಲ್ ಆಫ್ ಥಿಂಕಿಂಗ್, ನೀವೊಂದು ನಂಗೆ ಒಂದು ಅಮೌಂಟ್ ಹೇಳಿ, ಇಷ್ಟು ದುಡ್ಡು ಮಾಡ್ಬೇಕಂದ್ರೆ 2 lakhs per month ಅಂತ ಅನ್ಕೊಳ್ಳಿ. ಓಕೆ, 2 lakhs per month ಅಂತ ಹೇಳಿದ್ರೆ, ನಾನೊಂದು ಸಿಂಪಲ್ ಬ್ರೇಕ್ ಡೌನ್ ಕೊಡ್ತೀನಿ ಅನಾಲಿಸಿಸ್. ಈಗ ಪಾಡ್ಕಾಸ್ಟ್ ಅಂತಾನೆ ಹೇಳೋಣ. ವಿತ್ ಮೈ ಅನಾಲಿಸಿಸ್ ವಾಟ್ ಐ ಅಂಡರ್ಸ್ಟುಡ್ ಇಸ್, ಒಂದು 100K ವ್ಯೂಸ್ ಬಂದ್ರೆ 1.5 ಗಂಟೆ ಪಾಡ್ಕಾಸ್ಟ್ ಇದ್ರೆ ಒಂದು 8ರಿಂದ 10,000 ಮಾಡ್ಬೋದು ಅಂತ ನನ್ನ ಕ್ಯಾಲ್ಕುಲೇಷನ್. ಆಮ್ ಐ ರೈಟ್? ಎಸ್, ಆಲ್ಮೋಸ್ಟ್. ಸೊ ನಾನು ಎಲ್ಲ ನಿಷಿದ ಅನಾಲಿಸಿಸ್ ಮಾಡ್ತೀನಿ, ಬ್ಲಾಗ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಓಕೆ, ಸೊ ಹೀಗಿದ್ರೆ ಸೊ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೀವು 100K ವ್ಯೂಸ್, ನಾಲ್ಕು ವಿಡಿಯೋ ಮಾಡಿದ್ರೆ ನಿಮ್ಗೆ 40,000 ಆಯ್ತು. ಕರೆಕ್ಟ್. ದಟ್ ಈಸ್ ವೆರಿ ಲೆಸ್. ನೋ, ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್, ನೀವು 30 ಪಾಡ್ಕಾಸ್ಟ್ ಮಾಡ್ಬೇಕು, 10,000 ದಿನಕ್ಕೆ ದುಡಿಬೇಕಂದ್ರೆ. ಕರೆಕ್ಟ್. ನಾನು ಆ ವಿಡಿಯೋಲಿ ಅದೇ ಹೇಳಿದೀನಿ. 300K ವ್ಯೂಸ್ ಎವ್ರಿ ಡೇ ಹೊಡೀರಿ, ಇಲ್ಲ ಅದ್ ಸೇರಿ 9 ಮಿಲಿಯನ್ ತನಕ ಆಯ್ತಾ ತಿಂಗಳಿಗೆ. 300K 9 ಮಿಲಿಯನ್, ಇಲ್ಲ 2 ಮಿಲಿಯನ್ ಇದು 5 ವಿಡಿಯೋ ಹೊಡೀರಿ. ಆಗ ನೀವೊಂದು ಒಳ್ಳೆ ದುಡ್ಡು ಮಾಡ್ತೀರಾ. ಎಲ್ಲಿ ನೀವು ನಿಮ್ಮ ಕರಿಯರ್ ನ ಬಿಟ್ಟು ನೀವು ಫುಲ್ ಟೈಮ್ ಯೂಟ್ಯೂಬರ್ ಅಂತ ಅನ್ಸ್ಕೊಳ್ಬಹುದು. ನಾನು ಯಾರು ಎಷ್ಟು ಮಾಡ್ತಾರೆ ಅಂತ ಹೇಳಿಲ್ಲ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ಸೇಫ್ ಪ್ಲೇಸ್ ಅಲ್ಲಿ ನೀವು ಇರಬೇಕು ಅಂತ ಹೇಳಿದ್ರೆ ಹಾಗಿರ್ಬೋದು. ಈಗ ನೀವು 2 lakhs ಅಂದ್ರೆ ಅವ್ರಿಗೆ ಈಗ ಸಿಕ್ಕಿತ್ತು. ಈಗ ವ್ಲಾಗ್ಸ್ ಅಂತ ವ್ಲಾಗ್ಸ್ ಅಲ್ಲಿ ಬ್ರೋ ವಾಚ್ ಟೈಮ್ ಜಾಸ್ತಿ ಇದ್ದಷ್ಟು ಜಾಸ್ತಿ ದುಡ್ಡು. ಸೊ ವ್ಲಾಗ್ಸ್ ಅಲ್ಲಿ ಇರ್ಬೇಕಾದ್ರೆ ನೀವು 1.5 ಗಂಟೆದ ಕಂಟೆಂಟ್ ಮಾಡುವಾಗ ನಮ್ದು ಪ್ರಾಬ್ಲಮ್ 4-5-6 ವ್ಲಾಗ್ಸ್ ಮಾಡ್ಬೇಕಾಗ್ಬೋದು. ಕರೆಕ್ಟ್. ಎಷ್ಟೊತ್ತು ರೆಕಾರ್ಡ್ ಮಾಡ್ಬೇಕು, ಅದಕ್ಕೆ ದಿನ ಪೂರ್ತಿ ಕ್ಯಾಮ್ರಾ ಇಟ್ಕೊಂಡೇ ಕೂತಿರ್ಬೇಕು. ಸೊ 2 ಲಕ್ಷ ಈಸ್ ನಾಟ್ ಬ್ರೋ, ಆಡ್ಸೆನ್ಸ್ ಇಂದ 2 ಲಕ್ಷ ರೂಪಾಯಿ ಮಾಡೋದು ಇಸ್ ನಾಟ್. ಯಾರೆಲ್ಲ ಯೂಟ್ಯೂಬ್ ಮಾಡ್ತಿದಾರೆ ಎಲ್ಲರೂ ಅದನ್ನ ಮಾಡ್ತಿಲ್ಲ ಬ್ರೋ, ಹ್ಯಾಂಡ್ ಪಿಕ್ಡ್ ಮಾಡ್ತಾ ಇರೋದು. ನಾನು ಸತ್ಯ ಹೇಳ್ತೀನಿ, ನಂಗೆ ಯೂಟ್ಯೂಬ್ ಎಲ್ಲ ಗೊತ್ತಲ್ಲ, ಅವ್ರು ಬೇರೆ ಏನೋ ಎಲ್ಲ ಮಾಡ್ತಾ ಇದಾರೆ ಅದ್ರ ಹಿಂದೆ. ಕರೆಕ್ಟ್, ಮಾಡ್ಲೇಬೇಕಾಗುತ್ತೆ.
ಈಗ ನಂದು ಯೂಟ್ಯೂಬ್ ಪೀನಟ್ಸ್, ಯೂಟ್ಯೂಬ್ ಅಲ್ಲಿ ಎಂತ ದುಡ್ಡು ಬರುತ್ತೆ? ಎಂತ ಸಹ ದುಡ್ಡು ಬರಲ್ಲ ಬ್ರೋ ಯೂಟ್ಯೂಬ್ ಅಲ್ಲಿ. ಎಂತ ದುಡ್ಡು ಬರುತ್ತೆ? 100K ವ್ಯೂ, 50K ವ್ಯೂ. ನಂಗೆ ಹೈಯೆಸ್ಟ್ ಒಂದು ವಿಡಿಯೋ ಇಂದ ಬಂದಿರೋದಂದ್ರೆ ಎಷ್ಟು? 15,000 20,000 ಬಂದಿ ಒಂದ್ರ ಏನೋ 300K 400K ಒಂದು 500 600K ಒಂದು ವಿಡಿಯೋ ಹೋಗಿತ್ತೆ ಏನೋ. $200 150. So it ಓಕೆ, is not ಓಕೆ. big. You cannot afford a team. You cannot pay bills ಅದರಲ್ಲಿ. ಕರೆಕ್ಟ್. ಕರೆಕ್ಟ್. ಅರ್ಥ ಆಯ್ತಾ? Correct. ನಾನು ಅದೇ ಸೊ ನಿಮ್ಮ ಟಾರ್ಗೆಟ್ ಯೂಟ್ಯೂಬ್ ಅಲ್ಲಿ ಕರಿಯರ್ ಸೆಟ್ ಆಗ್ಬೇಕಂದ್ರೆ ನೀವು ಅಟ್ಲೀಸ್ಟ್ ಒಂದು ದಿನಕ್ಕೆ 200K ವ್ಯೂಸ್ ಹೊಡಿಬೇಕು. ಒಂದು ಇಡೀ ತಿಂಗಳಲ್ಲಿ ಒಂದು 5 ಮಿಲಿಯನ್ ಆದ್ರೂ ಮಿನಿಮಮ್ ವ್ಯೂಸ್ ಬರಬೇಕು ನಿಮ್ಗೆ ಲಾಂಗ್ ಫಾರ್ಮ್ಯಾಟ್ ಇಂದ. That is a full time YouTube as a career. ಕರಿಯರ್. If your goal is, if you want a good lifestyle, if you want to provide for your family, ನಿಮ್ ಮಕ್ಕಳನ್ನು ಓದಿಸ್ಬೇಕು ಅಂತ ಹೇಳಿದ್ರೆ, ನೀವು ಒಬ್ಬರೇ ಇದ್ದೀರಾ, ಸ್ವಲ್ಪ ಟೈಮ್ ಪಾಸಿಗೆ ಪಾಕೆಟ್ ಮನಿ ಬೇಕು ಅಂದ್ರೆ ನೀವು ಅದೇ 30 40 50K ಯೂಸ್ ಮಾಡಿ ಒಂದು 10,000 ಈ ತಿಂಗಳು 20,000 ಬಂದ್ರೆ ಸಹ ಓಕೆ, ನೆಕ್ಸ್ಟ್ ತಿಂಗಳು 50,000 ಬಂದ್ರೆ ಸಹ ಓಕೆ. ಅದರಿಂದ ನನ್ನ ಲೈಫ್ ಡಿಪೆಂಡ್ ಆಗಿಲ್ಲ ಅಂತ. ಆಗಲ್ಲ. ಹ್ಮ್. ಫುಲ್ ಡೆಡಿಕೇಟೆಡ್ ಆಗಿ ಮಾಡ್ಬೇಕು. ಅದ್ರ ಮೇಲೆ ನೀವು ಹೇಳಿದ್ರಲ್ಲ, ಜಾಬ್ ಬಿಟ್ಟು ಡೈರೆಕ್ಟ್ ಆಗಿ ಹಾರ್ತಾರೆ. ಆ ಜಾಬ್ ಬಿಟ್ಟು ಡೈರೆಕ್ಟ್ ಆಗಿ ಕಾಂಟೆಂಟ್ ಕ್ರಿಯೇಷನ್ ಬರ್ಬೇಕಾದ್ರೆ ಬ್ಯಾಕಪ್ ದುಡ್ಡು ಸ್ವಲ್ಪ ರೆಡಿ ಮಾಡ್ಕೊಳ್ಳಿ. ಯಾಕೆ ರಿಸ್ಕ್ ತಗೊಳ್ಬೇಕು? ಕರೆಕ್ಟ್. ನಾನ್ ಡಿಮೋಟಿವೇಟ್ ಯಾರನ್ನೂ ಮಾಡ್ತಾ ಇಲ್ಲ ಬ್ರೋ, ನಾನು ಆನೆಸ್ಟ್ ಟ್ರೂತ್ ಹೌದು, ಹೇಳ್ತಿರೋದು. ಈಗ ಜನ ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ನೋಡ್ತಾ ಇದಾರೆ, ಅವರು ವರ್ಷ ಗಟ್ಲೆ ಮೆಹನತ್ ಮಾಡಿದ್ದಾರೆ ಬ್ರೋ. ಕರೆಕ್ಟ್. ಈಗ ಸ್ಯಾಮ್ ಸಮೀರ್ ಇದೆ ಎಕ್ಸಾಂಪಲ್ ತಗೊಳ್ಳೋಣ. ಈಸ್ ಮೈ ಫ್ರೆಂಡ್. ಇಸ್ ಇಟ್ ಈಸಿ ಟು ವ್ಲಾಗ್ ಎವ್ರಿ ಡೇ ವಿದೌಟ್ ಫೇಲ್ ಎವ್ರಿ ಡೇ ಫಾರ್ 3 years? ಬ್ರೋ, ನಾ ಏಮ್ ಇಂಟು ದ ಕಾಂಟೆಂಟ್. ನಂಗೆ ವ್ಲಾಗ್ ಮಾಡಕ್ ಆಗಲ್ಲ ಬ್ರೋ. ಯಾಕೆ ಗೊತ್ತಾ? ಬೇರೆ ಕೆಲಸದಲ್ಲಿ ಬಿಸಿ ಇದ್ದೀನಿ. ನೀವು ಅದನ್ನೇ ಮಾಡ್ಬೇಕು, ಅದನ್ನೇ ಡೆಡಿಕೇಟೆಡ್ ಆಗಿ. ನೀವು ಪಾಡ್ಕಾಸ್ಟ್ ಗೇಮ್ ಅಲ್ಲಿ ಇದ್ದೀರಾ, ನೀವೊಂದು ಪಾಡ್ಕಾಸ್ಟ್ ಸ್ಟುಡಿಯೋ ಇಲ್ಲಿ ಬಂದು ಮಾಡ್ತೀರಾ, ಖರ್ಚು ಮಾಡ್ತಿದ್ದೀರಾ, Correct. ಕ್ಯಾಮ್ರಾ ಸೆಟಪ್ ಮಾಡ್ತಿದ್ದೀರಾ, ಒಂದು ಇನ್ವೆಸ್ಟ್ಮೆಂಟ್ ಹಾಕ್ತಾ ಇದ್ದೀರಾ, ಹೌದು, ಸುಮ್ನೆ ಅಲ್ಲ ಅಲ್ಲ. ಹೌದು, So ಅದನ್ನ ಪದೇ 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 ಮಾಡೋದು ಈಸಿ ಇಲ್ಲ. ಸೊ ನಿಮ್ಮ ಹತ್ರ ಆ ಗ್ರಿಟ್ ಇದೆ, ಲಾಂಗ್ ಟರ್ಮ್ ನಿಲ್ತೀರಾ, ಇಲ್ಲಿಂದ ದುಡ್ಡು ಬರದಿದ್ರೆ ಸಹ ಸರ್ವೈವ್ ಮಾಡಕ್ ಆಗತ್ತೆ, ಅವ್ರ ಸ್ವಲ್ಪ ಬ್ಯಾಕಪ್ ಇದೆ, ಅವ್ರ ಏನೋ ಬೇರೆದ್ರಿಂದ ಸ್ವಲ್ಪ ನಿಮ್ಮ ಸರ್ವೈವಲ್ಗೆ ದುಡ್ಡು ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ದ ರಿಸ್ಕ್. ರೈಟ್. ಸೊ ಐ ಬಿಲೀವ್ ಇನ್ ಟೇಕಿಂಗ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ಸೊ ನೀವು ಕಾಂಟೆಂಟ್ ಕ್ರಿಯೇಷನ್ ಮಾಡಿ, ಎಲ್ಲ ಮಾಡಿ, ಬಟ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡು ಮಾಡಿ, ಒಂದು ಸೇಫ್ ಪ್ಲೇಸ್ ಅಲ್ಲಿ ಆಟ ಆಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್. ವೆರಿ ರೈಟ್ಲಿ ಸೆಡ್. ನನ್ನ ಕೊನೆ ಕ್ವಶನ್ ಶ್ರವಣ್, ಏನೋ ಸ್ಯಾಮ್ ಬಗ್ಗೆ ಮಾತಾಡ್ತಾ ಇದ್ವಿ, ಪ್ಲಸ್ ನಾವು ನೋಡ್ತಾ ಇರೋದು ಶ್ರವಣ್ ಆಸ್ ಅ ಫ್ರೆಂಡ್, ಹ್ಮ್. ಫ್ರೆಂಡ್ಸ್ ಸಕ್ಸಸ್ನು ಕೂಡ ಸೆಲೆಬ್ರೇಟ್ ಮಾಡ್ತೀರಾ. ಹ್ಮ್. ಫಾರ್ ಎಕ್ಸಾಂಪಲ್ ನಮ್ದೇನಾದ್ರು ಚೆನ್ನಾಗಿ ಆಗ್ತೀರಿ, ಯು ಟೋಲ್ಡ್ ಮಿ ಅಕ್ಷಯ್ ಚೆನ್ನಾಗಿ ಮಾಡ್ತೀರಾ ಪಾಡ್ಕಾಸ್ಟ್, ಯಾರಾದ್ರೂ ಇದ್ರೆ ಚೆನ್ನಾಗಿ ಮಾಡ್ತೀರಾ. ಹ್ಮ್. ಅಪ್ರಿಷಿಯೇಟಿವ್ ಕ್ವಾಲಿಟಿ ಒಬ್ಬ ವ್ಯಕ್ತಿ ರಿಯಲ್ ಕ್ವಾಲಿಟಿ ತೋರಿಸುತ್ತೆ. ವಾಟ್ ಇಸ್ ಫ್ರೆಂಡ್ಶಿಪ್ ಶ್ರವಣ್ಗೆ? ಬ್ರೋ, ವೆರಿ ಬ್ಯೂಟಿಫುಲಿ ಆಸ್ಡ್ ಕ್ವೆಶ್ಚನ್. ಅಗೇನ್ ನಾನು ಹೇಳ್ತೇನೆ, ಫ್ರೆಂಡ್ಸ್ ಆರ್ ಸಪೋಸ್ ಟು ಆಡ್ ವ್ಯಾಲ್ಯೂ ಟು ಯುವರ್ ಲೈಫ್, and you being a friend, you are supposed to add value to their life. That comes first. ಫ್ರೆಂಡ್ಶಿಪ್, ಚಡ್ಡಿ ದೋಸ್ತಿ, ಹಾಯ್ ಹೆಲೋ ಎಲ್ಲ ಹೋಗುತ್ತೆ ಬ್ರೋ, ಬಟ್ ನೀವು ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ಆ ಫ್ರೆಂಡ್ಶಿಪ್ ಲಾಸ್ಟ್ ಆಗೋದು. ಅದು ಇಮೋಷನಲ್ ಸಪೋರ್ಟ್ ವ್ಯಾಲ್ಯೂ ಇರ್ಬೋದು, ಅಥವಾ ಅದು ಕರಿಯರ್ ವೈಸ್ ಇರ್ಬೋದು, ಅಥವಾ ಅದು ಎಂತ ಹೇಳುದು, ನೀವು ಡೌನ್ ಫಾಲ್ ಆದಾಗ ಸಕ್ಸಸ್ಫುಲ್ ಆದಾಗ ನಿಮ್ಗೆ ಅರ್ಥ ಆಯ್ತು ನಾನು ಎಂತ ಹೇಳ್ತಿರೋದು ಅಂತ. ಸೊ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಈಗ ನಾನು ಹೇಳಿದೆ ನಿಮ್ಗೆ ಪಾಡ್ಕಾಸ್ಟ್ ಅಕ್ಷಯ್ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಾನು ನಿಮ್ ಕೆಲಸ ನೋಡಿ ನಿಮ್ಗೆ ಅಪ್ರಿಶಿಯೇಟ್ ಮಾಡಿದೆ, ನಿಮ್ಗೆ ಖುಷಿ ಆಗ್ಲಿಲ್ಲ ಅಕ್ಷಯ್? ಆಬ್ವಿಯಸ್ಲಿ ಆಯ್ತು. ನಮ್ ರಿಲೇಶನ್ಶಿಪ್ ಎಷ್ಟು ಚಂದ ಆಯ್ತು. Correct. ನಾನು ಮಾತು ಹೇಳಿದೆ ನಿಮ್ಗೆ, ಆ ಕರೆಕ್ಟ್, ಮಾತಿಂದ ನಾವು ಇಲ್ಲಿ ಕೂತಿರೋದು ಈಗ. ಕರೆಕ್ಟ್, ಕರೆಕ್ಟ್. ಈಗ ನೀವ್ ಹೇಳಿದ್ರೆ ಸ್ಯಾಮ್ ಇದು ಸಕ್ಸಸ್ ಸೆಲೆಬ್ರೇಟ್ ಮಾಡಿದ್ರಿ, ಅವರು ನನ್ನ ಸಕ್ಸಸ್ ನ ಸೆಲೆಬ್ರೇಟ್ ಮಾಡ್ತಾರೆ, ನಾನು ಅವ್ರ ಸಕ್ಸಸ್ ನ ಸೆಲೆಬ್ರೇಟ್ ಮಾಡ್ತೀನಿ. ನಾನು ಯಾರ್ಯಾರು ಗೊತ್ತಾ ಇದ್ದಾರೆ, ನಂದು ಈಗ ಚೆನ್ನೈಯಲ್ಲಿ ಸಂತೋಷ್ ಪ್ರೇಮ್ ಅಂತ ಒಬ್ಬ ಕ್ರಿಯೇಟರ್ ಇದ್ದಾನೆ, 2 million ಕ್ರಿಯೇಟರ್. ಹಿ ಈಸ್ 23-24 year old. He was just creating content. We set up a business for him. I thought him operations. He is doing what he thought he will never do today. And he tells that Shravan helped me do this everywhere he goes. Okay. ಸೊ ಆ ಕಮ್ಯುನಿಟಿ ಒಂದು ಬಿಲ್ಡ್ ಆಗತ್ತೆ. ನಿಮ್ಗೆ ಅರ್ಥ ಆಯ್ತಾ? ಅವ್ನು ನಂಗೆ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಹೇಳ್ಕೊಟ್ಟಿದ್ದಾನೆ. ರೈಟ್. ಐ ಅಪ್ರಿಶಿಯೇಟೆಡ್ ಸಂತೋಷ್, ತುಂಬಾ ಎಷ್ಟು ಒಂದು ತಮಿಳ್ನಾಡು ಮಾರ್ಕೆಟ್ ಅಲ್ಲಿ 2 million ರೀಚ್ ಆಗೋದು ಫಿಟ್ನೆಸ್ ಅಲ್ಲಿ ಈಸಿ ಇಲ್ಲ, ಅದನ್ನ ನೀನ್ ಮಾಡಿ ತೋರಿಸಿದ್ಯಾ. ಐ ಅಪ್ರಿಶಿಯೇಟೆಡ್ ಹಿಮ್. ಹಿ ಅಪ್ರಿಶಿಯೇಟೆಡ್ ಮೈ ವರ್ಕ್. ಒಂದು ಟೀಮ್ ಬಿಲ್ಡ್ ಮಾಡೋದು, ಒಂದು ಸರ್ವಿಸ್ ಪ್ರೊವೈಡ್, ಕನೆಕ್ಷನ್ ಬಿಲ್ಡ್, ನಿಮ್ ಜೊತೆ ಕನೆಕ್ಷನ್ ಬಿಲ್ಡ್, ಸ್ಯಾಮ್ ಜೊತೆ. ಸೊ ಒಂದು ನಮ್ದು ನೆಟ್ವರ್ಕ್ ಅಲ್ಲಿ ಒಂದು ಲೈಕ್ ಮೈಂಡೆಡ್ ಪೀಪಲ್ ಜನರೇಟ್ ಆಗ್ತಾರೆ ಬ್ರೋ. ಕರೆಕ್ಟ್. ಈಗ ನಾವು ಫ್ರೆಂಡ್ಸ್ ಬ್ರೋ, ನನ್ನ ಏಜ್ ಅಲ್ಲಿ ಅವ್ರು, ನಮ್ಮ ಏಜ್, ನಾನು ಸ್ಯಾಮ್ ಇರ್ಬೋದು, ನೀವು ನಮ್ಮ ಈಗ ತುಂಬಾ ಜನ ಏಜ್ ಅಲ್ಲಿ ಹುಡುಗಿ ರಿಲೇಷನ್ ಮಾತಾಡ್ತಾರೆ ಬ್ರೋ. ನಾವು ಯಾವತ್ತು ತೆಗೆದಾಗ ಬಿಸ್ನೆಸ್, ಕೆಲಸ, ಕಾಂಟೆಂಟ್ ಇದ್ದೇ ಮಾತಾಡೋದು ಬ್ರೋ. ಆ ಗಮ್ಮತ್ತು ಟೈಮ್ ಇದೆ. ಆ ಗಮ್ಮತ್ತು ಟೈಮ್ ಇಷ್ಟಿದ್ರೆ
ನಾವು ಸಿಕ್ಕಿದಾಗ ಕೆಲಸ ಇಷ್ಟು ಮಾತಾಡ್ತೀವಿ. ಕರೆಕ್ಟ್ ನಿಮ್ಗೆ ಅರ್ಥ ಆಯ್ತಾ? ಕರೆಕ್ಟ್ So what I'm trying to tell is, you are what you give. You connect with the people, you appreciate their work, they will also connect with you, they will also appreciate, you learn together and grow.